ನಾರ್ಮಲ್ ಆಗಿ ಡ್ರೆಸ್ ಮಾಡ್ಕೊಂಡಿರೋ ಹುಡುಗಿರೋ ಅಥವಾ ಏನೋ ಬಸ್ಸಲ್ಲಿ ಓಡಾಡೋ ಹುಡುಗಿರೋ, ಆಮೇಲೆ ಹೈಫೈ ಇಂಗ್ಲಿಷ್ ಮಾತಾಡ್ದಿರೋ ಹುಡುಗಿರೋ ಅಂದ್ರೆ ಸ್ವಲ್ಪ ಕೀಳರಿಮೆನೆ ಇತ್ತು. ಟು ಬಿ ಫ್ರಾಂಕ್, ಗ್ರೀನ್ ರೂಮಿನ ಗುಟ್ಟುಗಳು ಇದು ಆಯ್ತಾ ಇತ್ತು, ಇಲ್ಲ ಅಂತ ನಾನು ಹೇಳಲ್ಲ. ಅದು ದೊಡ್ಡವ್ರಿಗೆ ಇತ್ತು. ಐ ಡೋಂಟ್ ವಾಂಟ್ ಟು. ಇವಾಗ ಅಫ್ಕೋರ್ಸ್ ದೇರ್ ಆಲ್ ವೆರಿ ನೈಸ್ ಟು ಮಿ. ಇತ್ತು ಆ ಸಮಯಕ್ಕೆ. ಆಮೇಲೆ ಕಲರ್, ಐ ಆಮ್ ನಾಟ್ ಫೇರ್ ಲೈಕ್ ಹೈಫೈ ಆಗಿಲ್ಲ, ತುಂಬಾ ಸರ್ಫೇಸ್ ಲೆವೆಲ್ ಅಲ್ಲಿ ಇದ್ದೆ ನಾನು. ಬಟ್ ನನ್ನ ಕಾನ್ಫಿಡೆನ್ಸ್ ಎಲ್ಲ ಆಕಾಶದಲ್ಲಿತ್ತು. ನೋಡಕ್ ತುಂಬಾ ಸರ್ಫೇಸ್ ಲೆವೆಲ್ ಅಲ್ಲಿ ಇದೆ. ಯಾವುದೋ ಎಣ್ಣೆ ಹಾಕೊಂಡು ಟೈಟ್ ಆಗಿ ಜಡೆ ಹಾಕೊಂಡು ಮಾಮೂಲಿ ಚೂಡಿದಾರ್, ಮಾಮೂಲಿ ಯಾವುದೋ ಒಂದು. ಬಿಕಾಸ್ ನಮ್ಗೇನು ತಗೊಳ್ಳೋ ಶಕ್ತಿ ಇರ್ಲಿಲ್ಲ. ಬಟ್ ನನ್ಗೆ ಅದು ಕೇರೇ ಇಲ್ಲ. ನಾನು ಯೋಚನೆ ಕೂಡ ಮಾಡ್ತಿರ್ಲಿಲ್ಲ. ಎಷ್ಟೊಂದ್ ಸತಿ ಯಾವ್ದೋ ಪ್ಯಾಂಟ್ಗೆ ಯಾವ್ದೋ ಚೂಡಿದಾರ್ ಹಾಕ್ತಾ ಇದ್ದೀನಿ. ಬಿಕಾಸ್ ನಂಗೆ ಒನ್ಲಿ ತಲೆ ರಿಹರ್ಸಲ್ ಹೋಗ್ಬೇಕು, ಕಾಲೇಜ್ಗೆ ಹೋಗ್ಬೇಕು, ಮುಗಿಸ್ಬೇಕು, ಬರೀ ನಾನು ಅಲ್ಲೇ ತಲೆ. ಇಲ್ಲಿ ಏನ್ ಹಾಕೊಂತ ಇದ್ದೀನಿ, ಏನ್ ಮಾಡ್ಕೊತಾ ಇದ್ದೀನಿ, ಏನು ಐಡಿಯಾನೇ ಇಲ್ಲ ನನಗೆ. ನಂದೆಲ್ಲ ಹೋಗ್ಬೇಕು ಅನ್ನೋ ಗಮನ ನನಗೆ. ಸೊ ಅಷ್ಟು ನಮ್ಗೆ ದೊಡ್ಡ ಮಟ್ಟದಲ್ಲಿ ನಮ್ಮನ್ನು ನೋಡ್ತಾ ಇರ್ಲಿಲ್ಲ.